ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೀಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಆಮ್ಲೆಟ್ ಅಥವಾ ಮೊಟ್ಟೆ ದೋಸೆ ಅಂತ ಹೇಳ್ಬೋದು ಅದನ್ನು ಮಾಡ್ತಿದ್ದೀನಿ. ಮೊಟ್ಟೆ ಹೆಲ್ದಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಡೈಲಿ ಒಂದು ಮೊಟ್ಟೆ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹೆಲ್ತಿಗೆ ತುಂಬಾ ಒಳ್ಳೆಯದು. ಯಾವಾಗಲೂ ಮೊಟ್ಟೆ ಬೇಯಿಸ್ಕೊಂಡು ತಿನ್ನೋದಕ್ಕಿಂತ ಈ ಥರ ಸಿಂಪಲ್ಲಾಗಿ ಆಮ್ಲೆಟ್ ಅಥವಾ ಎಗ್ ದೋಸೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು 2 ಈರುಳ್ಳಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಹಸಿರು ಮೆಣಸಿನ್ಕಾಯಿ ಖಾರ ಜಾಸ್ತಿ ತಿನ್ನೋರಾದರೆ ಒಂದು 5 ರಿಂದ 6 ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬೋದು. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವು ಅದಷ್ಟನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ. 3 ಮೊಟ್ಟೆ ಒಡೆದು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಉಪ್ಪು, ಚಿಲ್ಲಿ ಪೌಡರ್ ಏನು ಹಾಕ್ಕೊಂಡಿದ್ದೆ ಅದೆಲ್ಲರ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಮೊಟ್ಟೆ. ಆ ಥರ ನೀಟಾಗಿ ಈ ಥರ ಮಾಡ್ಕೋಬೋದು. ಬ್ಲೆಂಡರ್ ಸಹಾಯದಿಂದ ಕೂಡ ನೀವು ಮಾಡ್ಕೋಬೋದು. ಈಗ ಸ್ಟವ್ ಮೇಲೆ ಒಂದು ಹೆಂಚು ಇಟ್ಕೊಂಡಿದ್ದೀನಿ. ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಮೇಲೆ ಒಂದು ಸ್ಮಾಲ್ ಸೌಟಲ್ಲಿ 2 ಸೌಟಷ್ಟು ನಾನೇನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ದೋಸೆ ಥರ ಹಾಕೋತಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಹಾಕ್ಕೋಬೋದು. ಮಕ್ಕಳಿಗೆ ಈ ಥರ ಯಾವಾಗಲೂ ಮೊಟ್ಟೆ ಬೇಯಿಸ್ಕೊಡೋಕ್ಕಿಂತ ಈ ಥರ ಆಮ್ಲೆಟ್ ಅಥವಾ ದೋಸೆ ಆ ಥರ ಮಾಡಿಕೊಟ್ರೆ ಮಕ್ಕಳು ಮನೆಯವರು ತುಂಬ ಖುಷಿ ಪಟ್ಟು ತಿಂತಾರೆ. ಸ್ಕೂಲಿಂದ ಬಂದ ಟೈಮಲ್ಲಿ ಈ ಥರ ಸಂಜೆ ಸ್ನ್ಯಾಕ್ಸ್ ಥರ ಕೂಡ ಮಾಡಿಕೊಡ್ಬೋದು. ಮೊಟ್ಟೆ ಹೆಲ್ದಿ ಆಗಿರೋದ್ರಿಂದ ಡೈಲಿ ಒಂದೊಂದು ಮೊಟ್ಟೆ ತಿನ್ನೋದು ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಅಲ್ವ. ಹಂಗಾಗಿ ನೋಡಿ ನಾನು ದೋಸೆ ಮಾಡಿ ತೋರಿಸ್ತಿದ್ದೀನಿ. ನೀವು ಬೇಕಾದರೂ ದೋಸೆ ಥರ ರೌಂಡಾಗಿ ಮಾಡ್ಕೋಬೇಕು ಅಂತೇನಿಲ್ಲ. ನೀವು ಸ್ವಲ್ಪ ಶೇಪ್ ಆ ಕಡೆ ಈ ಕಡೆ ಆದರೂ ಏನು ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಚ್ಚ ಖಾರದ ಪುಡಿ ಯೂಸ್ ಮಾಡಿದ್ದೀನಿ. ಚಿಲ್ಲಿ ಒಂದೇ ಒಂದು ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹಚ್ಚ ಖಾರದ ಪುಡಿ ಬೇಡ ಅಂದರೆ ಖಾರಕ್ಕೆ ಬರೀ ಹಸಿರು ಮೆಣಸಿನ್ಕಾಯಿನೇ ಯೂಸ್ ಮಾಡ್ಕೊಬೋದು. ಒಂದು 5 ರಿಂದ 6 ನಾನು 3 ಮೊಟ್ಟೆ ಯೂಸ್ ಮಾಡಿಕೊಂಡು 4 ದೋಸೆ ಮಾಡ್ತಿದ್ದೀನಿ. ಮೊಟ್ಟೆ ದೋಸೆ. ನೀವಿನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗೊಂದು ಲೈಕ್ ಕೊಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ. ಮೊಟ್ಟೆ ದೋಸೆ ನೀವು ಇದೇ ಥರ ಮನೇಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆಮ್ಲೆಟ್ ಅಂತ ಹೇಳ್ಬೋದು ಇದನ್ನು. ಮತ್ತು ನಿಮ್ದು ಏನೇ ಸಲಹೆ ಸೂಚನೆಗಳಿದ್ದರೂ ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಈರುಳ್ಳಿ ಹಾಕೋದ್ರಿಂದ ಆಮ್ಲೆಟ್ ಕಲರು ಈ ಥರ ಇರುತ್ತೆ. ಇನ್ನೊಂದು ಸೈಡು 2 ಸೈಡ್ ನೀಟಾಗಿ ಬೇಯಿಸ್ಕೊಂಬಿಟ್ಟು ಸರ್ವ್ ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ಯೂಸ್ ಮಾಡ್ಕೋಬೋದು. ಅಥವಾ ಅನ್ನ ಸಾಂಬಾರು ಜೊತೆ, ಬೇಳೆ ಸಾರು ಜೊತೆ, ರಸಮ್ ಜೊತೆ ಸೈಡ್ ಡಿಶ್ಶಾಗಿ ಕೂಡ ಯೂಸ್ ಮಾಡ್ಬೋದು. ಮೊಟ್ಟೆ ತಿನ್ನೋದ್ರಿಂದ ಹೆಲ್ದಿ ಅಲ್ವಾ. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಮೊಟ್ಟೆ ಒಂದೇ ಥರ ಮಾಡೋದ್ರಿಂದ ಈ ಥರ ಮಾಡಿದ್ರೆ ಮನೆಯವರು ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ. ಈಗ ನೋಡಿ ಮೊಟ್ಟೆ ದೋಸೆ ರೆಡಿ ಆಗ್ತಿದೆ. ನಾನು ಆಲ್ಮೋಸ್ಟು ಹೀಗೇನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅದರಲ್ಲಿ 3 ಮೊಟ್ಟೆ ಹಾಕಿ 4 ದೋಸೆ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ದಪ್ಪದಾಗಿ ಮಾಡ್ಕೋತೀನಿ ದೋಸೆ ಅನ್ನೋದಾದರೆ ದಪ್ಪಗೆ ಹಾಕ್ಕೊಂಡು 3 ಮಾಡ್ಕೋಬೋದು. 3 ಮೊಟ್ಟೆಗೆ 3 ದೋಸೆ ಮಾಡ್ಕೋಬೋದು. ಇಲ್ಲ ಇನ್ನೂ ಸ್ವಲ್ಪ ಚಿಕ್ಕದಾಗಿ ತೆಳುವಾಗಿ ಮಾಡ್ಕೋತೀನಿ ಅಂದರೆ 4-5 ಕೂಡ ಮಾಡ್ಕೋಬೋದು. ಶೇಪ್ ಸ್ವಲ್ಪ ಒಂದು ಚೇಂಜಾಗಿ ಮಾಡಿದ್ದೀನಿ, ಯಾಕೆಂದರೆ ಮಕ್ಳಿಗೆ ಖುಷಿ ಆಗುತ್ತೆ ಅಂತ. ಈಗ ನೋಡಿ 4 ಮೊಟ್ಟೆ ದೋಸೆ ಮಾಡ್ಕೊಂಡಿದ್ದೀನಿ. 3 ಮೊಟ್ಟೆ ಯೂಸ್ ಮಾಡಿಕೊಂಡು 4 ಮೊಟ್ಟೆ ದೋಸೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.